ಹಾಯ್ ಹಲೋ ವೆಲ್ಕಮ್ ಟು ಚೈತ್ರ ಗೌಡ ನಾಗಮಂಗಲ ಕನ್ನಡ ವ್ಲಾಗ್ಸ್. ಏನಪ್ಪ ಇದು ಈ ಥರ ತೋರಿಸ್ತಿದ್ದೀರಾ ಅಂತ ನೋಡ್ಕೊತೀರಾ? ಹೌದು, ನಾವು ನಮ್ಮೂರಿಗೆ ಹೋಗೋಣ ಅಂತ ಹೋಗ್ತಿದ್ದೆ. ಇದು ಒಂದು ನಾಗಮಂಗಲ ಟೌನ್. ಇದು ನಮ್ಮದು ನಾಗಮಂಗಲ ಪಕ್ಕ ಒಂದು ಚಿಕ್ಕ ಹಳ್ಳಿ, ತ್ಯಾಪೇನಹಳ್ಳಿ ಅಂತ. ನಾನು ಹೊರಟಿದ್ದೆ, ನಾನು ಬ್ಯಾಗ್ ಇಟ್ಬಿಟ್ಟು ಕುರಿ ನೋಡೋಣ ಅಂತ ಹೋಗಿದ್ದೆ. ಅದಂತೂ ನೋಡಿ, ಅವು ಒಂದು ಸ್ವಲ್ಪ ಕ್ಯಾಮ್ರಾ ಎಲ್ಲ ತೋರಿಸ್ತಾಯಿದ್ರೆ ಹೆಂಗೆ ನೋಡ್ತಿದ್ದಾವೆ ಅಂತ ಅಂದರೆ, ನೋಡಿ ಏನಿವರು ಹಿಂಗೆ ತೋರಿಸ್ತವ್ರಲ್ಲ ಅಂತ ನೋಡ್ತವ್ರೆ. ನೋಡಿ ಆ ಚಿಕ್ಕ ಮರಿ ಎಲ್ಲ ಹಾಕಿದ್ರು, ಅದಂತೂ ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ ಅಂತ ಅಂದರೆ, ನೋಡಿ ಕ್ಯಾಮ್ರಾ ತೋರಿಸ್ತಿದ್ರೇ ನೋಡ್ತಾವೆ ಹಂಗೆ. ನೋಡಿ ಚಿಕ್ಕ ಮರಿ ಎಷ್ಟು ಚೆನ್ನಾಗಿದೆ ಅಂತ ಅದು ಅದ್ರ ಪಕ್ಕನೇ ನಿಂಬೆ ಗಿಡ ಹಾಕಿದ್ರು ನಮ್ಮಮ್ಮರು. ನೋಡಿ ಎಷ್ಟಿಷ್ಟಪ್ಪ ಇದೆ ಅಂತ ಅಂದರೆ ನಿಂಬೆಹಣ್ಣು, ಅದರಲ್ಲಂತೂ ತುಂಬಾ ಬಿಟ್ಟಿದ್ದು. ಅದ್ರ ಪಕ್ಕ ದಾಳಿಂಬೆ ಗಿಡ ಮತ್ತು ನೋಡಿ ರೋಸಾ ಗಿಡ ಎಲ್ಲ ಇದ್ವಿ ಅಲ್ಲೇ. ಮತ್ತು ಬಾಳೆ ಗಿಡನೂ ಕೂಡ ಹಾಕಿದ್ರು, ಅದಂತೂ ಹಣ್ಣಿಗೆ ಬಂದ್ಬಿಟ್ಟಿತ್ತು. ಅದು ಎಷ್ಟು ಚೆನ್ನಾಗಿದ್ದಾವೆ ಅಂತ ಅಂದರೆ, ನೋಡಿ ಎಷ್ಟು ಬಿಟ್ಟಿದ್ದಾವೆ ಅಂತ ಅಂದರೆ ತುಂಬಾ ಬಿಟ್ಟಿದ್ದು. ಇನ್ನೂ ಅವು ಸ್ವಲ್ಪ ಹೂವನೂ ಇದ್ದು, ಮತ್ತು ಇನ್ನು ಈಚು ಆ ಥರ ಎಲ್ಲ ಇದ್ದು. ನೋಡಿ ಈ ಥರ ಎಲ್ಲ ಬಾಳೆ ಗಿಡ ಎಲ್ಲ ಹಾಕಿದ್ರು. ಅದನ್ನು ಇಷ್ಟು ಒಂದು 5-6 ಏನೋ ಸಿಕ್ಕಿದ್ವಿ. ಮತ್ತು ಕೆಳಗಡೆ ನಮ್ಮ ತೋಟದ ಹತ್ರನೂ ಇದ್ವಿ. ಅದಕ್ಕೋಸ್ಕರ ನಡಿ ಕಿತ್ಕೊಂಬರೋಣ ಅಂತ ನಮ್ಮಮ್ಮ ಕರ್ಕೊಂಡು ಹೋಗ್ತಾಯಿದ್ರು. ಅದಕ್ಕೋಸ್ಕರ ಹೋಗ್ತಾಯಿದ್ದೀನಿ. ನೋಡಿ ನಮ್ಮ ತೋಟದ ಹತ್ರ ಬಂದ್ವಿ. ನಮ್ಮಮ್ಮ ಏನೋ ಕಡ್ಡಿ ಏನೋ ಕಟ್ಟೋಕ್ಕೆ ಅಂದ್ಬಿಟ್ಟು ಉಗ್ಲಿ ಒಂಬು ಅಂತ ಬರುತ್ತೆ ನಮ್ಮ ಕಡೆ ಎಲ್ಲ, ಅದನ್ನು ತೊಗೊಂಡು ಹೋಗ್ತಾಯಿದ್ರು. ನೋಡಿ ಎಷ್ಟು ಬಿಟ್ಟಿದ್ದಾವೆ ಅಂತ ಅಂದರೆ, ನನಗಂತೂ ನೋಡಿದ ತಕ್ಷಣ ಇಷ್ಟೊಂಥರ ಅವ ಅಂತ ಅನಿಸ್ಬಿಡ್ತು. ನಮ್ಮಮ್ಮ ಆ್ಯಕ್ಚುಲಿ ಹೇಳ್ಬೇಕು ಅಂದರೆ, ನಮ್ಮ ಅಣ್ಣ ಒಂದು 200 ಏನೋ ಕಿತ್ಕೊಂಡು ಹೋದ್ನಂತೆ. ಆದ್ರೂ ಇಷ್ಟೊಂಥರ ಇದ್ದಾವೆ. ಸ್ವಲ್ಪ ಕೆಳಗಡೆ ಎಲ್ಲ ಬಿದ್ದು ವೇಸ್ಟ್ ಆಗಿಬಿಟ್ಟಿದ್ದಾವೆ. ನಾನು ಹಂಗೂ ಹೇಳ್ತಾಯಿದ್ದೆ ನಮ್ಮ ಅಮ್ಮಂಗೆ, ತೊಗೊಂಡೋಗಿ ಮಾರಬೇಕು ತಾನೇ, ಇಷ್ಟೊಂಥರ ಬಿಟ್ಟಿದ್ದಾವೆ, ಸುಮ್ಮನೆ ವೇಸ್ಟ್ ಆಗ್ತವೆ, ಏನು ಮಾಡ್ತೀರಾ ಅಂತ. ಹೆಂಗೂ ದುಡ್ಡಾದರೂ ಬರುತ್ತೆ ಅಂತ ಹೇಳ್ತಾಯಿದ್ದೆ. ಅದಕ್ಕೆ ನಮ್ಮಮ್ಮ, ಅಯ್ಯೋ ನಿಮ್ಮ ಅಣ್ಣ ಕಿತ್ಕೊಂಡು ಹೋಗ್ತೀನಿ ಅಂತ ಅಂದ, ಆದ್ರೂ ಕಿತ್ಕೊಂಡು ಹೋಗಿಲ್ಲ ಅಂತ ಅನಿಸುತ್ತೆ ಅಂತ ಇತ್ತು. ಹಂಗಾದ್ರೂ ಅದನ್ನು ನಮ್ಮಮ್ಮ ನಾನು ಕುಯ್ಯೋ ಅಷ್ಟರಲ್ಲಿ ನಮ್ಮಮ್ಮ ಕಡ್ಡಿನೂ ಅಲ್ಲೇ ಕುಯ್ದುಬಿಟ್ಟಿತ್ತು. ನೋಡಿ ಇಷ್ಟು ಕಿತ್ತೆ ಸ್ವಲ್ಪ, ಅದೆಲ್ಲ ತೊಗೊಂಡೋಗೋಕ್ಕಾಗಲ್ಲ ಲಗೇಜ್ ಎಲ್ಲ ಅಂತ ಅಂದ್ಬಿಟ್ಟು ನಾನು ಬೆಂಗಳೂರಿಗೆ ಹೋಗಬೇಕು. ಅದಕ್ಕೋಸ್ಕರ ಅಷ್ಟರಲ್ಲಿ ನಮ್ಮಮ್ಮ ಕಡ್ಡಿ ಎಲ್ಲ ಕುಯ್ತು. ನಮ್ಮಮ್ಮ ನಿಂಬೆಹಣ್ಣು ಕಿತ್ಕೊಂಬರೋಕ್ಕೆ ಅಂತ ಕರ್ಕೊಂಡೋಯ್ತು, ಕಡ್ಡಿನೇ ಒರೆಸ್ಬಿಡ್ತು. ನೋಡಿ ನನಗಂತೂ ಅದು ಕ್ಲಿಪ್ಪೆಲ್ಲ ಒತ್ತುತ್ತಾಯಿತು. ಕಡ್ಡಿ ಅಂತೂ ಹೊತ್ಕೊಂಡು ಹೋಗೋಕ್ಕೆ ಆಗ್ತಿರ್ಲಿಲ್ಲ ನನ್ನ ಕೈಲಿ. ಆದರೂ ಕಷ್ಟಪಟ್ಟು ಎತ್ಕೊಂಡು ಹೋಗ್ಬಿಟ್ಟು ನಮ್ಮಮ್ಮ ಒಳಗಡೆ ತೊಗೊಂಡೋಗ್ತಾಯಿದ್ರು ಕೊಟ್ಟಿಗೆ ಒಳಗಡೆ. ನಾನು ಇಲ್ಲೇ ತಾಕ್ಬಿಟ್ಟೆ, ನನ್ನ ಕೈಲಿ ಆಗಲೇ ಇಲ್ಲ. ಅದೇ ಇನ್ನೇನು ಸಂಕ್ರಾಂತಿ ಎಲ್ಲ ಹತ್ರ ಬರ್ತಿದೆಯಲ್ವಾ, ಅದಕ್ಕೋಸ್ಕರ ಕಬ್ಬೆಲ್ಲ ಇದೆ, ತೊಗೊಂಡೋಗು, ಸುಮ್ಮನೆ ದುಡ್ಡು ಕೊಟ್ಟು ಎಂತಕ್ಕೆಲ್ಲ ವೇಸ್ಟ್ ಮಾಡ್ತೀಯ ಅಲ್ಲೆಲ್ಲ ಅಂತ ಅಂದ್ಕೊಂಡು ಕಬ್ಬೆಲ್ಲ ಕೊಟ್ಟರು. ಹಾಗೆ ಮನೆ ಸ್ವಲ್ಪ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡು ಮನೆಯೆಲ್ಲ ಕ್ಲೀನ್ ಮಾಡ್ತಾಯಿದ್ದೆ. ಅದಾದಮೇಲೆ ಅವರೆಕಾಯಿ ಇದ್ದಾವೆ, ಕುಯ್ಕೊಂಡು ಹೋಗುವಂತೆ ಬಾ ಅಂತ ಅಂದ್ಕೊಂಡು ಒಂದು ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡಿ ಅಂತ ಅಂದ್ಬಿಟ್ಟು ಕಳಿಸಿದ್ರು ನನ್ನನ್ನು. ಅಷ್ಟರಲ್ಲಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ಕಸ ಎಲ್ಲ ಗುಡಿಸ್ಬಿಟ್ಟು ಮತ್ತು ಅವರೆಕಾಯಿ ಕುಯ್ಯೋಕ್ಕೆ ಅಂತ ಅಂದ್ಬಿಟ್ಟು ಹೋದೆ. ನೋಡಿ ಇದೇನೆ ತುಂಬಾ ಇದ್ದು, ನಾನು ಹೋಗೋಷ್ಟರಲ್ಲಿ ಆಲ್ರೆಡಿ ಎಲ್ಲ ಒಣಗೋಗಿದ್ದು, ಅಲ್ಲೇ ತಳ್ಳಿಗೆ ಬಂದುಬಿಟ್ಟಿದ್ದು ಫುಲ್ಲು. ಅಷ್ಟು ನಾನೇನು ಕುಯ್ತಿದ್ದೀನಿ ಅಷ್ಟರಲ್ಲೇ ತುಂಬ ಇದ್ದು ಅವರೆಕಾಯಿಗಳು ಅಂತೂ. ಒಂದು ಬೋಸಿನೇ ಸಿಕ್ತು ಅಂತ ಹೇಳ್ಬೋದು, ಅಷ್ಟು ಇದ್ದು ಒಟ್ಟಿನಲ್ಲಿ. ನೋಡಿ ಬೆಂಗಳೂರಿಗೆ ಅಂತ ಅಂದ್ಕೊಂಡು ಎಲ್ಲ ಅಲ್ಲೇ ಬಿಡಿಸ್ಕೊಂಡು ಬಂದ್ಬಿಡೋಣ, ಇನ್ನು ಇಲ್ಲಿ ಬಂದು ನಾನು ಒಬ್ಬಳೇ ಇದ್ದೀನಿ, ಅಲ್ಲೆಲ್ಲ ಬಿಡ್ಸೋಕ್ಕಾಗಲ್ಲ ಅಂದ್ಕೊಂಡು ಅಲ್ಲೇ ಊರಲ್ಲೇ ಬಿಡಿಸ್ಕೊಂಬರೋಣ ಅಂತ ಅಂದ್ಬಿಟ್ಟು ಎಲ್ಲ ಕುಯ್ತಾಯಿದ್ದೀನಿ. ಕುಯ್ದುಬಿಟ್ಟು ನಮ್ಮಮ್ಮ ಸರಿ ಆಯಿತು ಸಾಕು ಬಾ ಅಂತ ಅಂದ್ಕೊಂಡು ಕರ್ಕೊಂಬಂದರು. ಈ ಸೊಪ್ಪು ಏನು ತುಳಸಿ ಸೊಪ್ಪು, ಅದನ್ನು ಸೊಗಡೆಲ್ಲ ಹೋಗುತ್ತೆ ಅಂದ್ಕೊಂಡು ಅದನ್ನು ಇದು ಮಾಡ್ತಾರೆ. ಆ ಟಿ ವಿ ನೋಡಿಕೊಂಡು ಎಲ್ಲ ಅವರೆಕಾಯಿ ಎಲ್ಲ ಬಿಡಿಸ್ತಾ ಇದೆ ಇವ್ರು ನನ್ನ ತಂಗಿ. ನೋಡಿ ಬೆಂಗಳೂರಿಗೆ ಬಂದು ಎಲ್ಲ ಬಿಡ್ಸೋಕ್ಕಾಗಲ್ಲ ಅಂದ್ಬಿಟ್ಟು ಅಲ್ಲೇ ಬಿಡಿಸ್ಕೊಂಡೆ. ನಮ್ಮ ತಂಗಿ ಮನೆ ಹತ್ರ ಹೋಗೋಣ ಅಂತ ಹೋಗ್ತಾಯಿದ್ವಿ. ನಮ್ಮನ್ನು ಸ್ವಾಗತ ಕೋರೋಕ್ಕೆ ನಾಯಿ ಮತ್ತು ಬೆಕ್ಕೆಲ್ಲ ಇದ್ದಾವೆ. ನೋಡಿ ಎಷ್ಟು ಕಿತ್ತಾಡುತ್ತೆ ಅಂತ ಅಂದರೆ ಆ ಬೆಕ್ಕು.
ತುಂಬ ಕಿತಾಪತಿ ಮಾಡ್ತಾಯಿತ್ತು. ಅದಕ್ಕೆ ಎಳ್ಳು ಬೆಲ್ಲ ಮಾಡೋಕ್ಕೆ ಅಂದ್ಕೊಂಡು ಬೆಲ್ಲ ಎಲ್ಲ ಆ ಥರ ಎಲ್ಲ ಹಚ್ಕೊಂಡು ಕೊಬ್ಬರಿ ಎಲ್ಲ ಹಚ್ಕೊಂಡು ಎಲ್ಲ ಅಲ್ಲೇ ರೆಡಿ ಮಾಡ್ಕೊಬಂದುಬಿಟ್ಟೆ. ಚಾನಲ್ ಏನಾದರೂ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಾನು ಲಾಸ್ಟು ಬಿಗ್ ಬಾಸ್ ನೋಡಿಕೊಂಡು ವ್ಲಾಗ್ ಮುಗಿಸ್ತಾ ಇದ್ದೀನಿ.